ಭೈರವೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ ಅಂತಾರೆ. ಯಾಕೆಂತಂದರೆ 2 ದೇವಸ್ಥಾನಗಳಿವೆ ಇಲ್ಲಿ. ಒಂದೆರಡೂ ಕೂಡ ಕಲ್ಯಾಣದ ಚಾಲುಕ್ಯರ ಶೈಲಿಯಲ್ಲೇ ಇದೆ. ರಂಗಮಂಟಪ ಅಂತ ಕರೀತಾರೆ. ತುಂಬ ನುಣುಪಾಗಿ ನಯವಾಗಿ ಕೆತ್ತಿರುವಂಥ ಈ ಒಂದು ಶೇಪ್ ಏನಿದೆ, ಈ ಶೇಪ್ ಇರುವಂಥದ್ದು ಕಾಮನ್ ಆಗಿ ಕಲ್ಯಾಣದ ಚಾಲುಕ್ಯರ ಒಂದು ಕಂಬಗಳಲ್ಲಿ ಕಂಡುಬರುತ್ತೆ. ನೋಡಿ, ಕಲ್ಯಾಣದ ಚಾಲುಕ್ಯರ ದೇವಸ್ಥಾನಗಳು ಇವೆ ಅಂತ ಕಂಡುಹಿಡಿಯೋಕ್ಕೆ ನಿಮಗೆ ಸುಲಭವಾಗಿ ಹೇಳಬೇಕಂತಂದರೆ, ಸ್ನೇಹಿತರೆ, ಮೂಲ ಮಹಾಕೂಟದಿಂದ ನಾವು ಮಹಾಕೂಟಕ್ಕೆ ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಒಂದು ಪೂಜೆ ನಡೀತಿರುವಂಥ, ಇವತ್ತಿಗೂ ಪೂಜೆಯಲ್ಲಿರುವಂಥ ಒಂದು ದೇವಸ್ಥಾನ ಇದೆ. ಇದರ ಹೆಸರು ಬಂದು ಭೈರವೇಶ್ವರ ದೇವಸ್ಥಾನ ಅಂತ. ನೀವು ನೋಡಬಹುದು, ನನ್ನ ಹಿಂದೆ ಇರುವಂಥ ಒಂದು ಕಾಂಪ್ಲೆಕ್ಸ್ ಅಥವಾ ಒಂದು ಸ್ಟ್ರಕ್ಚರ್ ಏನು ಕಾಣಿಸ್ತಾ ಇದೆ, ಇದರ ಒಂದು ಶೈಲಿ ನೋಡಿದ್ರೆ ದ್ರಾವಿಡ ಶೈಲಿಯಲ್ಲಿದೆ. ಆದರೆ ಒಂದು ಶಿಖರ ಬಂದು ಕದಂಬ ಶಿಖರ ಅಥವಾ ಕದಂಬರ ಶೈಲಿಯ ಒಂದು ಶಿಖರದ ಮಾದರಿಯಲ್ಲಿದೆ. ಬನ್ನಿ ನೋಡೋಣ ಒಳಗೇನಿದೆ ಅಂತಂದು. ನೋಡಿ, ಇದು ನಾವು ಇವಾಗ ಏನು ತೋರಿಸ್ತಾ ಇದ್ದೀವಲ್ಲ, ಈ ದೇವಸ್ಥಾನ ಬಂದು ಭೈರವೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ ಅಂತಾರೆ. ಯಾಕೆಂತಂದರೆ 2 ದೇವಸ್ಥಾನಗಳಿವೆ ಇಲ್ಲಿ. ಒಂದೆರಡೂ ಕೂಡ ಕಲ್ಯಾಣದ ಚಾಲುಕ್ಯರ ಶೈಲಿಯಲ್ಲೇ ಇದೆ. ಇಲ್ಲಿ ನೋಡಬಹುದು, ನಿಮಗೆ ಕಲ್ಯಾಣದ ಚಾಲುಕ್ಯರ ಶೈಲಿ ಅಂದ ತಕ್ಷಣ ಏನಿರಬಹುದು ಇದರಲ್ಲಿ ಅಂತ ಡೌಟ್ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಏನಂತಂದರೆ, ನೀವಿಲ್ಲಿ ಬಂದು ನೋಡಿದ್ರೆ ಇಲ್ಲಿ ದ್ವಾರಪಟ್ಟಿಕೆಗಳು ಅಂತಾರೆ. ಈ ಬಾಗಿಲಿನ ಸುತ್ತಮುತ್ತಲು ಇರುವಂಥ ಈ ಥರದೊಂದು ಸ್ಟ್ರಕ್ಚರ್ ಏನಿದೆ, ಇಲ್ಲೊಂದು ಶೇಪ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ದ್ವಾರಪಟ್ಟಿಕೆಗಳು ಅಂತ ಹೇಳ್ತಾರೆ. ಈ ದ್ವಾರಪಟ್ಟಿಕೆಗಳನ್ನು ಸಾಮಾನ್ಯವಾಗಿ ಕನ್ನಡದ ಚಾಲುಕ್ಯರ ಒಂದು ಶೈಲಿಯಲ್ಲಿ ಕಾಣಬಹುದು. ಜೊತೆಯಲ್ಲೇ ನೀವು ಒಳಗೆ ನೋಡಿದ್ರೆ ರೂಫ್ ಬಂದು ಕೂಡ ಅದು ಒಂದು ರೀತಿಯ ಕಲ್ಯಾಣದ ಚಾಲುಕ್ಯರ ಕಾಲದ್ದು, ಮತ್ತು ಹೊಯ್ಸಳರ ದೇವಸ್ಥಾನಗಳದ್ದು ಕೂಡ ಈ ಥರದ್ದು ಒಂದನ್ನು ನೋಡ್ಬೋದು. ಆ ಒಂದು ಶತಮಾನದ ದೇವಸ್ಥಾನಗಳ ರೀತಿ ಕಾಣುತ್ತೆ. ನೋಡಿ, ನಾವೀಗ ಭೈರವೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ನ ಮೊದಲನೇ ಗುಡಿ ಒಳಗಿದ್ದೀವಿ. ಇದು ಕಲ್ಯಾಣದ ಚಾಲುಕ್ಯರದೇ ಒಂದು ಶೈಲಿ ಅಂತ ಹೇಳೋದಕ್ಕೆ ಇಲ್ಲಿ ಹಲವಾರು ಉದಾಹರಣೆಗಳನ್ನ ನೀವು ಕಾಣಬಹುದು. ಮೊದಲನೇದಾಗಿ ಇದು ರಂಗಮಂಟಪ ಅಂತ ಕರೀತಾರೆ, ಈ ಒಂದು ಏನಿದೆಯಲ್ಲ. ಮತ್ತು ಇದ್ರ ಸುತ್ತಲೂ ಇರುವಂಥ ಒಂದು ಸ್ಥಳ ಏನಿದೆ, ಇದನ್ನು ಸಭಾಮಂಟಪ ಅಂತಲೇ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಜನ ಕೂತ್ಕೊಳ್ಳೋದಕ್ಕೆ ಅಂತ ಮಾಡಿರ್ತಾರೆ. ಇಲ್ಲಿ ಬಂದು ಏನಾದರೂ ಕಾರ್ಯಕ್ರಮ ಏನಾದರೂ ಇತ್ತು ಅಂತಂದರೆ ಒಂದು ರೀತಿ ವೇದಿಕೆಯ ರೀತಿ ಈ ಒಂದು ದುಂಡನ ಒಂದೇನಿದೆ ಇದ್ರ ಮೇಲೆ ನಡೆಸ್ತಾ ಇದ್ದಿದ್ದನ್ನು ನೀವು ಕಾಣಬಹುದು. ರಂಗಮಂಟಪವಾಗಿ ಇದನ್ನು ನೋಡ್ಬೋದು. ಮತ್ತು ಈ ಒಂದು ಮೇಲೆ ನೋಡಿದ್ರೆ ಮೇಲ್ಛಾವಣಿಯಲ್ಲಿ ಅದನ್ನು ನೋಡಿದ್ರೆ ನಿಮಗೆ ಹೊಯ್ಸಳರ ಕಾಲದಲ್ಲಿ ಮತ್ತು ಕಲ್ಯಾಣದ ಚಾಲುಕ್ಯರ ಒಂದು ದೇವಸ್ಥಾನಗಳಲ್ಲಿ ಎರಡರಲ್ಲೂ ಕೂಡ ನೀವು ಈ ಥರದೊಂದು ಚಿತ್ರ ಇರುವಂಥದ್ದು, ಒಂದು ರೀತಿಯ ಹೂವಿನ ಮಧ್ಯೆ ಏನು ಬರುತ್ತಲ್ಲ ಆ ಥರದೊಂದು ಚಿತ್ರ, ಹೂವಿನ ರೀತಿಯ ಚಿತ್ರವನ್ನು ನೀವು ಕಾಣಬಹುದು. ಮತ್ತು ಇಲ್ಲಿರುವಂಥ ಕಂಬಗಳನ್ನು ನೋಡಿದ್ರೂ ಕೂಡ ತುಂಬ ನುಣುಪಾಗಿ ನಯವಾಗಿ ಕೆತ್ತಿರುವಂಥ ಈ ಒಂದು ಡಿಸ್ಕ್ ಥರ ಇರೋವಂಥ ಒಂದು ಶೇಪ್ ಏನಿದೆ, ಈ ಶೇಪ್ ಇರುವಂಥದ್ದು ಕಾಮನ್ ಆಗಿ ಕಲ್ಯಾಣದ ಚಾಲುಕ್ಯರ ಒಂದು ಕಂಬಗಳಲ್ಲಿ ಕಂಡುಬರುತ್ತೆ. ಇದು ಲೇತ್ ಟರ್ನ್ ಮಾಡೋ ರೀತಿಯ ಒಂದು ಶೇಪ್ ಇದೆ. ಇದನ್ನು ನೋಡಬಹುದು. ಮತ್ತು ಇದೇ ರೀತಿ ಇದನ್ನು ನೋಡಿದ್ರೆ ಒಟ್ಟಿನಲ್ಲಿ ನಮಗೆ ಇದು ಕಲ್ಯಾಣದ ಚಾಲುಕ್ಯರ ದೇವಸ್ಥಾನ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದು ಮಹಾಕೂಟ ಮತ್ತು ಮೂಲ ಮಹಾಕೂಟಗಳ ನಡುವೆ ಇರುವಂಥ ಒಂದು ದೇವಸ್ಥಾನ. ಬಂದರೆ ಇದನ್ನು ಕೂಡ ಸಾಧ್ಯ ಆದರೆ ಇದನ್ನು ಭೇಟಿ ನೀಡಿ. ಮತ್ತು ಇದೇ ಕಾಂಪ್ಲೆಕ್ಸಲ್ಲಿ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಅದಕ್ಕೂ ಹೋಗೋಣ ಬನ್ನಿ. ಭೈರವೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ನ 2ನೇ ದೇವಸ್ಥಾನಕ್ಕೆ ಹೋಗೋಣ. 2ನೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಈ ಗೋಪುರನ ಒಮ್ಮೆ ನೋಡಿಬಿಡಿ. ನನ್ನ ಹಿಂದೆ ಇರುವಂಥ ಒಂದು ದೇವಸ್ಥಾನದ ಗೋಪುರ ಏನಿದೆ, ಆ ದೇವಸ್ಥಾನದ ಗೋಪುರ ಬಂದು ದ್ರಾವಿಡ ಶೈಲಿಯಲ್ಲಿದೆ. ಈ ಒಂದು ದೇವಸ್ಥಾನವನ್ನು ಕರ್ನಾಟಕ ದ್ರಾವಿಡ ಶೈಲಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕರ್ನಾಟಕದಲ್ಲಿ ಹುಟ್ಟಿದಂಥ ನಾಗರ ಮತ್ತು ದ್ರಾವಿಡ ಶೈಲಿಗಳೆರಡನ್ನೂ ಕೂಡ ಬೆಸೆದು ಮಾಡಿರೋದಂತಹ ಒಂದು ಕರ್ನಾಟಕದ ಯೂನಿಕ್ ಆಗಿರೋ ಶೈಲಿ ಇದು. ಹಾಗಾಗಿ ಇದನ್ನು ಬೇಸರ ಶೈಲಿ ಅಂತಲೂ ಕರೀತಾರೆ ಅಥವಾ ಕರ್ನಾಟಕ ದ್ರಾವಿಡ ಅಂತ ಕರೀತಾರೆ. ಇದರ ಒಂದು ಮುಖ್ಯ ಲಕ್ಷಣಗಳೇನಿವೆ ಅಂತಂದು ನಾನು ತೋರಿಸ್ತೀನಿ ಆ ದೇವಸ್ಥಾನದಲ್ಲಿ. ಬನ್ನಿ ನೋಡಿ, ಕಲ್ಯಾಣದ ಚಾಲುಕ್ಯರ ದೇವಸ್ಥಾನಗಳು ಇವೆ ಅಂತ ಕಂಡುಹಿಡಿಯೋಕ್ಕೆ ನಿಮಗೆ ಸುಲಭವಾಗಿ ಹೇಳಬೇಕಂತಂದರೆ, ಆ ದೇವಸ್ಥಾನದ ಹೊರಗೋಡೆಗಳನ್ನು ನೋಡಿ. ಹೊರಗೋಡೆಗಳ ಹತ್ತಿರ ಬಂದಾಗ ನಿಮಗಿಲ್ಲಿ ಗೋಪುರದ ರೀತಿ ಹೊರಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಇಲ್ಲಿ ಪೂರ್ತಿ ದೇವಸ್ಥಾನದ ಸುತ್ತಲೂ ಕಟ್ಟಿದ್ದಾರೆ. ಈ ಥರದೊಂದು ಏನಿದೆಯಲ್ಲ, ಇಲ್ಲಿ ಗೋಪುರದ ಥರ ಸ್ಟಾರ್ಟಾಗಿ ನಂತರ ಕಂಬಗಳ ತನಕ ಈ ಥರ ಬರುತ್ತೆ. ಇದು ಕಲ್ಯಾಣದ ಚಾಲುಕ್ಯರಲ್ಲಿ ಕಂಡುಬರುವಂಥ ದೇವಸ್ಥಾನಗಳು ಕಂಡುಬರುವಂಥ ಒಂದು ಕಾಮನ್ ಫೀಚರ್ ಇದು. ಹಾಗೆಯೇ ನೀವು ಈ ಕಡೆ ಬಂದರೂ ಸಹ ನಾನು ಹಿಂದಿನ ದೇವಸ್ಥಾನದಲ್ಲಿ ತೋರಿಸಿದ ರೀತಿಯಲ್ಲೇ ದ್ವಾರಪಟ್ಟಿಕೆಗಳು ಅಂತೇನು ಹೇಳ್ತಾರೆ, ಬಾಗಿಲಿನ ಪಕ್ಕ ಇರುವಂಥ ಈ ಪಟ್ಟಿಗಳೇನಿವೆ ಇವುಗಳನ್ನು ಕೂಡ ಕಾಣಬಹುದು. ನಂತರ ದೇವಸ್ಥಾನದ ಒಳ ಹೋದರೂ ಸಹ ನಿಮಗೆ ನಾನು ಹಿಂದೆ ತೋರಿಸಿದಂಥ ಲಕ್ಷಣಗಳು ಮತ್ತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಈಗ ಬಂದರೆ ನಾವೀಗ ದೇವಸ್ಥಾನದ ಒಳ ಬಂದಿದ್ವಿ. ಇಲ್ಲಿರುವಂಥದ್ದು ನಂದಿ ಮುಖ ಮಾಡಿ ಕೂತಿರೋದ್ರಿಂದ ಇದು ಶಿವನ ದೇವಸ್ಥಾನ ಅಂತ ನೀವು ಸುಲಭವಾಗಿ ಕಂಡುಹಿಡಿಬಹುದು. ಕಾಮನ್ ಆಗಿ ಈ ಥರದೊಂದು ಗರ್ಭಗೃಹಕ್ಕೆ ಮುಖ ಮಾಡಿ ಕೂತಿರುತ್ತೆ ಒಂದು ನಂದಿ, ಇದ್ರ ಮೂಲಕ ನೀವು ಶಿವನ ದೇವಸ್ಥಾನ ಅಂತ ಕಂಡುಹಿಡಬಹುದು. ಭೈರವೇಶ್ವರನ ದೇವಸ್ಥಾನ ಇದು. ಜೊತೆಯಲ್ಲಿ ನಾನು ಹಿಂದಿನ ದೇವಸ್ಥಾನದಲ್ಲಿ ತಿಳಿಸಿದ ರೀತಿಯಲ್ಲೇ ಈ ಒಂದು ಕಂಬ ಏನಿದೆ, ಕಂಬಗಳಲ್ಲಿ ಈ ಥರ ಡಿಸ್ಕ್ ಶೇಪ್ ಇರುತ್ತಲ್ಲ, ಇದು ಕಾಮನ್ ಆಗಿರುತ್ತೆ. ಇದು ಕನ್ನಡದ ಚಾಲುಕ್ಯರ ಕಾಲದ್ದೇ ಒಂದು ಕಂಬ ಇದು. ನಾವೀಗ ಕಂಬಗಳನ್ನೆಲ್ಲ ತೋರಿಸಾಯಿತು. ಜೊತೆಯಲ್ಲಿ ನೀವು
ಮೇಲ್ಛಾವಣಿಯನ್ನು ನೋಡಿದ್ರೆ ಅದು ಕಲ್ಯಾಣದ ಚಾಲುಕ್ಯರ ಒಂದು ಮೇಲ್ಛಾವಣಿಯ ರೀತಿ ಇದೆ. ಮತ್ತು ಇಲ್ಲಿ ನೀವು ನಂದಿ ಇರೋದ ಕಾರಣದಿಂದ ಇದನ್ನು ನಂದಿ ಮಂಟಪ ಅಂತಲೇ ಕರೀತಾರೆ. ಈ ನಂದಿ ಮಂಟಪದಲ್ಲಿ ಇಲ್ಲೊಂದು ವಿಗ್ರಹವನ್ನು ತಂದಿರಿಸಿದ್ದಾರೆ. ಅಂದರೆ ವಿಗ್ರಹ ಅಂತಂದರೆ ಒಂದು ಸಾಲಾಗಿ 7 ವಿಗ್ರಹಗಳನ್ನು ನೀವು ಇಲ್ಲಿ ಕಾಣ್ಬೋದು. ಇವುಗಳನ್ನು ಸಪ್ತಮಾತೃಕೆಯರು ಅಂತ ಕರೀತಾರೆ. ಸಪ್ತಮಾತೃಕೆಯರು ಬಂದು ಚಾಲುಕ್ಯರು ಕೂಡ ಪೂಜೆ ಮಾಡ್ತಾಯಿದ್ರು. ಜೊತೆಯಲ್ಲಿ ಕದಂಬರು ಚಾಲುಕ್ಯರಿಬ್ಬರು ಕೂಡ ಸಪ್ತಮಾತೃಕೆಯರಿಂದ ತಾವು ಪೋಷಿಸಲ್ಪಟ್ಟವರು ಅಂತಂದ್ಬಿಟ್ಟು ಈ ಥರ ಅವರ ಒಂದು ಇದರಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಸಪ್ತಮಾತೃಕೆಯರ ಒಂದು ಪೂಜೆ ಕರ್ನಾಟಕದಲ್ಲಿ ಕ್ರಿಸ್ತಶಕದ ಆರಂಭದಿಂದಲೂ ಕೂಡ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜೊತೆಯಲ್ಲಿ ದೇವಸ್ಥಾನದ ಗರ್ಭಗುಡಿಯ ಹತ್ತಿರ ಹೋದರೆ ಇಲ್ಲೊಂದು ಶಿವಲಿಂಗ ಇರುವಂಥದ್ದನ್ನ ನೀವು ಕಾಣಬಹುದು. ಅದು ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ.